ಜೋರಾಗಿ ನಡೀತಾ ಇದ್ದ ಕಲ್ಲು ಕ್ವಾರಿ ಲಾರಿಗಳ ಓಡಾಟದಿಂದಾಗಿ ಮುಖ್ಯ ಸೇತುವೆಯೇ ಕುಸಿದು ಬೀಳುವಂತ ಸ್ಥಿತಿ ಇದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಯಲಕನೂರು ಹೊಸಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ಸೇತುವೆ ಸಂಪೂರ್ಣ ಶಿಥಿಲಗೊಂಡಿದ್ದು ಸೇತುವೆಯ ಕಂಬಗಳು ಬಿರುಕು ಬಿಟ್ಟಿದೆ. ಸೇತುವೆಯ ತಳಭಾಗದಲ್ಲಿರುವಂತಹ ಕಾಂಕ್ರೀಟ್ ಪೂರ್ಣ ಉದುರಿ ಹೋಗಿದ್ದು ಕಬ್ಬಿಣದ ಸಲಾಕೆಗಳು ಕೂಡ ಮುರಿದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸೇತುವೆ ಹಲವು ಭಾಗಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೆರೆದುಕೊಂಡು ತಳಭಾಗ ಕಾಣಿಸ್ತಾ ಇದೆ. ಸೇತುವೆ ಮೇಲೆ ಓಡಾಡ್ತಾ ಇರೋ ಭಾರಿ ವಾಹನಗಳನ್ನ ಕೂಡಲೇ ಸ್ಥಗಿತಗೊಳಿಸುವಂತೆ ಜನರು ಆಗ್ರಹಿಸಿದ್ದಾರೆ. ಈ ಕುರಿತು ಮಾತನಾಡಿದ ಶಾಸಕ ಮಂತರ್ಗೌಡ, ಕೂಡಲೇ ಅನುದಾನ ತಂದು ನೂತನ ಸೇತುವೆ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂದರು. ಈಗ ನಿಮಗೆ ಗೊತ್ತು ಆ ರೋಡಲ್ಲಿ ಯಾವ ರೀತಿಯಲ್ಲಿ ವಾಹನಗಳು ಓಡಾಡ್ತಾವ್ರೆ. ನಾನು ಆಗಲೇ 3 ಕೋಟಿದು ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಮಾತ್ರ ಈ ಮಟ್ಟಕ್ಕೆ ಬೀಳ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅಂದರೆ ಇಷ್ಟು ಬೇಗ ಆಗುತ್ತೆ ಅಂತಲ್ಲ. 15 ಕೋಟಿ ರೋಡ್ ಹೆಂಗರೂ ಸ್ಟಾರ್ಟ್ ಆಗಿದೆ. ಬರೋಂಥ ಈಗ ಅಧಿವೇಶನ ಟೈಮಲ್ಲಿ ನಾನು ಸಚಿವರ ಹತ್ರ ಮಾತಾಡಿ ಆ 3 ಕೋಟಿ ಏನು ಕಾಮಗಾರಿಗೆ ಅವಶ್ಯಕತೆ ಇದ್ದಂಥ ಹಣಕಾಸನ್ನ ಬಿಡುಗಡೆ ಮಾಡ್ಸೋಕ್ಕೆ ನಾನು ಜವಾಬ್ದಾರಿ. ಮತ್ತು ಇದು ನಾನು ಸಂಪರ್ಕ ಬಂದ್ ಮಾಡಬೇಕು ಅಂತ ಅವ್ರು ಹೇಳಿದರೆ, ದೊಡ್ಡ ಅಂದರೆ ಹೆವಿ ಲೋಡ್ ಗಾಡಿಗಳು ಓಡಿಸೋದು ಬೇಡ ಅಂತ ಏನು PWD ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರಬೇಕು. ಆ ರೀತಿಲಿ ಪಾಲಿಸ್ಬೇಕು ಅಂತ ನಾನು ಅಲ್ಲಿ ಲೈನಲ್ಲಿರೋಂಥವ್ರೆಲ್ಲ, ಅಂದರೆ ಆ ರೋಡಲ್ಲಿರೋಂಥ ಎಲ್ಲ ಗಾಡಿಗಳಿರ್ಬೋದು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ ಗಾಡಿಗಳು, ಅಂದರೆ ನಮ್ಮೇನು ಕ್ರಷರ್ಗಳ ಗಾಡಿ ಏನಿದೆ ಅದನ್ನ ನಿಲ್ಲಿಸಬೇಕು ಅಂತ ಮೈನ್ಸ್ ಆ್ಯಂಡ್ ಜಿಯಾಲಜಿಗೆ ಒಂದು ಹೇಳಿದ್ದೀವಿ. ಅದ್ರ ಜೊತೆಲಿ PWD ಅವ್ರಿಗೆ ಹೇಳಿದ್ದೀವಿ. ಆ ಒಂದು ಬ್ಯಾನರ್ಸು ಅಂದರೆ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ. ನನ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.